ಒಬ್ಬ ಪ್ರಸಿದ್ಧ ವೈದ್ಯರು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಶ್ರೇಷ್ಠ ಹೆಸರನ್ನು ಪಡೆದಂಥವರು. ಒಮ್ಮೆ ಅವರಿಗೆ ವಿದೇಶದಲ್ಲಿ ನಡೆಯತಕ್ಕಂತಹ ಸಮ್ಮೇಳನವೊಂದರಲ್ಲಿ ಭಾಗವಹಿಸುವುದರ ಬಗ್ಗೆ ಅಲ್ಲಿಂದ ಆಮಂತ್ರಣ ಬಂದಿತ್ತು. ಹಾಗಾಗಿ ಅವರು ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ವಿಮಾನವನ್ನೇರಿ ಹೊರಟರು. ಆದರೆ ಅದೃಷ್ಟವಶಾತ್ ಆ ವಿಮಾನ ಕೆಲವು ಕಿಲೋಮೀಟರ್ಗಳವರೆಗೆ ಪಯಣಿಸಿದ ನಂತರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಭೂಮಿಗೆ ಇಳಿಯಿತು. ಅಯ್ಯೋ, ಭೂಮಿಗೆ ಇಳಿದು ಬಿಡ್ತಲ್ಲ, ತಾನು ಈಗಲೇ ಹೋಗಬೇಕಾಗಿತ್ತು, ಇನ್ನು ಕೆಲವು ಸಮಯ ಕಳೆದು ಹೋದರೆ ವಿದೇಶದಲ್ಲಿಯ ಕಾರ್ಯಕ್ರಮವು ಮುಗಿದು ಬಿಡುತ್ತದೆ ಎಂಬುದಾಗಿ ಅವರು ದುಃಖ ಮಾಡಿದರು. ಆದರೆ ಏನನ್ನೂ ಮಾಡುವಾಗಿಲ್ಲ. ವಿಮಾನ ಇಳಿದಂತಹ ಪ್ರದೇಶದ ಸುತ್ತಮುತ್ತಲೂ ದಟ್ಟವಾದಂತಹ ಅರಣ್ಯ. ಏನು ಮಾಡೋದು ಅಂತ ಆಲೋಚಿಸ್ತಾ ಸುತ್ತಮುತ್ತಲೂ ಎಲ್ಲಿ ಹೋಗೋಣ ಅಂತ ನಡೆದಾಡ್ತಾ ಇರುವಾಗ ದೂರದಲ್ಲೇ ಒಂದು ಚಿಕ್ಕ ಗುಡಿಸಲು ಕಂಡಿತು. ಏನಾದರಾಗಲಿ ಅನಿವಾರ್ಯ ಆಯ್ತಲ್ಲ, ಸ್ವಲ್ಪ ನೀರು ಕುಡಿಬೇಕು, ಆಹಾರ ತೆಗೆದುಕೊಳ್ಬೇಕು, ಮುಂದೆ ನಂತರ ಆಲೋಚನೆ ಮಾಡೋಣ ಅಂಥೇಳಿ ಬಹಳ ದುಃಖಪಟ್ಟುಕೊಂಡು ಅವರು ಆ ಗುಡಿಸಲಿಗೆ ಹೋಗ್ತಾರೆ. ಮನೆಯ ಯಜಮಾನ ಗುಡಿಸಲಿನಲ್ಲಿ ತೀರಾ ಬಡವನಾದರೂ ಸಹಿತ ಬಹಳ ಪ್ರೀತಿಯಿಂದ ಬನ್ನಿ, ಗೊತ್ತಾಯಿತು ನಮಗೆ, ವಿಮಾನ ಹೀಗಾದ ಸುದ್ದಿಯನ್ನು ನಾವು ಕೇಳಿದ್ವಿ, ಬನ್ನಿ, ಏನು ಸಂಕೋಚ ಪಟ್ಟುಕೊಳ್ಳಬೇಡಿ ಅಂಥೇಳಿ ಇದ್ದಲ್ಲೇ ಒಂದು ಚಿಕ್ಕ ಕೋಣೆಯಲ್ಲಿ ಅವರಿಗೆ ಉಳಿದುಕೊಳ್ಳಿ, ಕೈಕಾಲುಗಳನ್ನು ತೊಳೆದುಕೊಳ್ಳಿ, ಸಾಮಾನು ಇಟ್ಕೊಳ್ಳಿ ಅಂಥೇಳಿ ಅವರನ್ನು ಆದರವಾಗಿ ಕಂಡರು. ಅಲ್ಲೇ ಕೂತ್ಕೊಂಡಿದ್ದರು ಅವರು. ಇನ್ನೊಂದು ಕೋಣೆಯಲ್ಲಿ ಒಬ್ಬ ಹೆಂಗಸು ಹೇಳ್ತಾ ಇದ್ಲು, ಅಯ್ಯೋ, ಏನು ಮಾಡಲಪ್ಪ, ಇಂಥ ಅರಣ್ಯದಲ್ಲಿ ಯಾರೂ ಇಲ್ಲ, ಹೋಗೋಣ ಅಂದರೂ ಭಾಳ ಕಷ್ಟ. ತನ್ನ ಮಗನಿಗೆ ಚಿಕಿತ್ಸೆ ಮಾಡೋರು ಯಾರು? ಬಡತನ ಮಗನನ್ನು ಹೀಗೆ ಕೈಬಿಡೋ ಸಂದರ್ಭ ಬರ್ತದೆಯೇ ಅಂಥೇಳಿ ದೇವರಲ್ಲಿ ಅವಳು ಯಾಚನೆ ಮಾಡ್ತಾಯಿದ್ಲು, ಕಾಪಾಡಪ್ಪ ಪರಮಾತ್ಮ, ಕಾಪಾಡು ಅಂಥೇಳಿ. ಇತ್ತ ಕೋಣೆಯಲ್ಲಿದ್ದಂತಹ ಈ ವೈದ್ಯರಿಗೆ ಅದು ಕಿವಿಗೆ ಬಿತ್ತು. ನಿಧಾನವಾಗಿ ಹೋದರು. ಏನಮ್ಮ, ಏನಾಯಿತು? ಏನು ಹೇಳಲಿ ಸ್ವಾಮಿ, ನಮಗೆ, ನನ್ನ ಮಗನಿಗೆ ಕ್ಯಾನ್ಸರು ವಿಪರೀತ ಬೆಳೆದು ಬಿಟ್ಟಿದೆ. ಇಲ್ಲೆಲ್ಲೋ ಉತ್ತಮವಾದಂತಹ ವೈದ್ಯರಿದ್ದಾರೆ, ಹೋಗೋಣ ಅಂತ ಹೇಳ್ತಾ ಇದ್ವಿ, ಆದರೂ ನಮಗೆ ಹಣ ಕೂಡಿಲ್ಲ, ಕೈ ಕೂಡಿಲ್ಲ, ಇನ್ನು ಹೋಗಲೇಬೇಕು, ದೂರ ಆಗ್ತದೆ. ಹಾಗಾಗಿ ಪರಮಾತ್ಮನನ್ನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ನನ್ನ ಮಗನನ್ನು ಉಳಿಸು ಎಂಬುದಾಗಿ. ವೈದ್ಯರು ಕೇಳಿದ್ರು, ಕ್ಯಾನ್ಸರ? ಹೌದು, ಏನು ಮಾಡೋಣ ನೋಡ್ರಿ, ಈ ರೀತಿಯಾಗಿ ಬಿದ್ದುಕೊಂಡಿದ್ದಾನೆ ಎಂಬುದಾಗಿ ತನ್ನ ಹತ್ತಿರದಲ್ಲಿಯೇ ಬಿದ್ದು ಮಲಗಿದಂತಹ ಆ ಮಗನನ್ನು ಆ ತಾಯಿ ತೋರಿಸ್ತಾಳೆ ವೈದ್ಯರಿಗೆ. ಆಗ ವೈದ್ಯರು ಆ ಮಗನನ್ನು ನೋಡಿ, ಅಮ್ಮ, ನೀವೇನು ಹೆದರಬೇಡ್ರಿ, ನೀವು ಯಾವ ರೋಗಕ್ಕೆ ವೈದ್ಯರು ಬೇಕು ಎಂದು ಬಯಸಿದ್ದೀರೋ ಅದೇ ರೋಗಕ್ಕೆ ಔಷಧಿಯನ್ನು ಮಾಡತಕ್ಕಂತಹ ವೈದ್ಯ ದೇವರೇ ನನ್ನನ್ನು ನಿಮ್ಮಲ್ಲಿಗೆ ಕಲಿಸಿದ್ದಾನೆ ಅಂತ ಹೇಳಿ ಅವನ ಚಿಕಿತ್ಸೆಯ ಬಗ್ಗೆ ಅವರು ಮುಂದಾಗ್ತಾರೆ. ಅವರಿಗೂ ಕೂಡ ಆಶ್ಚರ್ಯ ಆಗ್ತದೆ, ಅಯ್ಯೋ, ಇವಳು ಯಾರೋ ವೈದ್ಯರು ನನಗಾಗಿ ಇವಳು ಕಾಯ್ತಾ ಇದ್ದಾಳಲ್ಲ, ಆ ದೇವರ ಪ್ರೇರಣೆ ಏನೆಂದು ನಾವು ಅರ್ಥ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ಅಂಥೇಳಿ
ತನಗೆ ವಿಮಾನ ತಪ್ಪಿದ್ದು ಒಂದು ರೀತಿಯ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಬಂತು ಅಂಥೇಳಿ ಆ ತಾಯಿಯ ಮಗನನ್ನು ಚಿಕಿತ್ಸೆ ಮಾಡುವ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಅವರಿಗೆ ಸಮಾಧಾನ ಪಡ್ತಾರೆ. ಆ ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಗ್ತದೆ. ಇನ್ನೊಂದು, ಆ ಮನೆಯ ಜನರು ಬಂದಂಥವರನ್ನು ಆದರಾತಿಥ್ಯ ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿಗೆ ಬಿದ್ದಂಥವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ಅದು ದೇವರಿಗೆ ತಲುಪಿತೋ ಎನ್ನುವ ರೀತಿಯಲ್ಲಿ ಈ ವೈದ್ಯರು ಬಂದರು. ಇದು ಒಂದು ಕಥೆ. ಇದನ್ನು ನಾವು ತಿಳಿದುಕೊಂಡರೆ ಹಲವು ನೀತಿ ಕಥೆಗಳು, ಹಲವು ನೀತಿಗಳು ನಮಗೆ ಗೋಚರ ಆಗ್ತವೆ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.